ತುಮಕೂರಿನಲ್ಲಿ ಭೂಮಿ ಕ್ರೀಡಾ ಸಂಸ್ಥೆಯಿಂದ ಕಬಡ್ಡಿ ಪಂದ್ಯಾವಳಿ. ಹೊನಲು ಬೆಳಕಿನ ಪಂದ್ಯಾವಳಿಗೆ ಸಾಕ್ಷಿಯಾದ ಕಲ್ಪತರು ನಾಡು. ತುಮಕೂರು ನಗರದಲ್ಲಿ ಕ್ರೀಡಾ ಪ್ರೇಮಿಗಳಿಗೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಹೌದು, ಭೂಮಿ ಕ್ರೀಡಾ ಸಂಸ್ಥೆಯ ವತಿಯಿಂದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ನಿನ್ನೆ ಯಶಸ್ವಿಯಾಗಿ ಉದ್ಘಾಟನೆ ಮಾಡಲಾಯಿತು. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಜಿಲ್ಲೆಯ ಜನರ ಗಮನ ಸೆಳೆಯಿತು. ನಿನ್ನೆ ರಾತ್ರಿ ನಡೆದ ಪಂದ್ಯಾವಳಿಯನ್ನು ನೋಡುವುದಕ್ಕೆ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು, ಮೈದಾನದಲ್ಲಿ ಕಬಡ್ಡಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಭೂಮಿ ಕಪ್ 2025 ಹೆಸರಿನಲ್ಲಿ ಆಯೋಜಿಸಲಾದ ಈ ಕಬಡ್ಡಿ ಪಂದ್ಯಾವಳಿಗೆ ಹಳೆ ಕ್ರೀಡಾಪಟುಗಳು ಹಾಗೂ ಯುವ ಪ್ರತಿಭೆಗಳು ಉತ್ಸಾಹದಿಂದ ಭಾಗಿಯಾಗಿದ್ದರು. ಕಬಡ್ಡಿ ಆಟಗಾರರ ರೋಚಕ ದಾಳಿ, ರಕ್ಷಣಾ ಆಟಗಳು ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿದ್ವು. ವಿಶೇಷವಾಗಿ ಹೊನಲು ಬೆಳಕಿನ ವ್ಯವಸ್ಥೆ, ಶಿಸ್ತುಬದ್ಧ ಆಯೋಜನೆ ಮತ್ತು ಕ್ರೀಡಾ ಸ್ಪರ್ಧಾತ್ಮಕ ವಾತಾವರಣ ಪಂದ್ಯಾವಳಿಗೆ ವಿಶೇಷ ಮೆರುಗು ನೀಡಿತು. ಈ ವೇಳೆ ಮಾತನಾಡಿದ ಆಯೋಜಕರು, ಗ್ರಾಮೀಣ ಹಾಗೂ ನಗರ ಯುವಕರಲ್ಲಿ ಕ್ರೀಡಾಸಕ್ತಿಯನ್ನು ಬೆಳೆಸೋದು ಮತ್ತು ಕಬಡ್ಡಿ ಎಂಬ ಪರಂಪರಾತ್ಮಕ ಕ್ರೀಡೆಯನ್ನು ಮತ್ತಷ್ಟು ಉತ್ತೇಜಿಸೋದೇ ಈ ಪಂದ್ಯಾವಳಿಯ ಮುಖ್ಯ ಉದ್ದೇಶ ಅಂತ ಹೇಳಿದರು. ಭೂಮಿ ಕ್ರೀಡಾ ಸಂಸ್ಥೆ ವತಿಯಿಂದ ಅದ್ದೂರಿಯ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದಾರೆ. ಈ ಆಯೋಜನೆ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ಇಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು. ಹಾಗೆಯೇ ಈ ಒಂದು ಟೂರ್ನಿ ಯಶಸ್ವಿ ಆಗಲಿ ಮೊದಲನೇದು ಹೇಳ್ತೀನಿ. ಈ ಕ್ರೀಡೆಗೋಸ್ಕರ 3% ಸರ್ಕಾರದಿಂದ ಹಣ ಇಟ್ಟಿದ್ದಾರೆ. ಇಲ್ಲಿ ಸಂಬಂಧಪಟ್ಟಂಥವ್ರು ಶಾಸಕರನ್ನ, ಸನ್ಮಾನ್ಯ ಸೋಮಣ್ಣ ಸಾಹೇಬ್ರನ್ನ ಭೇಟಿ ಮಾಡಿ ಜಿಲ್ಲೆ ಒಂದು ಭಾಳ ದೊಡ್ಡ ಹೆಸರಿದೆ. ಕಲ್ಪತರು ನಾಡು, ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ಇದೊಂದು ಇದೆ. ಅದರಿಂದ ಕ್ರೀಡೆನಲ್ಲೂ ಇದನ್ನು ಉಪಯೋಗಿಸಬೇಕು, ಸದುಪಯೋಗ ಪಡಿಸ್ಕೊಬೇಕು. ನಾನು ಕ್ರೀಡಾಪಟುಗಳು ಮಾತಾಡ್ತೀನಿ. ನಮ್ಮ ಭಾಳ ಒಳ್ಳೆಯರಿದ್ದಾರೆ, ರಾಜಕಾರಣಿಗಳಿದ್ದಾರೆ ಇಲ್ಲಿ, ಜ್ಯೋತಿ ಗಣೇಶ್ ಅವರು ಮತ್ತು ನಮ್ಮ ಸೋಮಣ್ಣವರು. ಹಾಗೆಯೇ ಈ ಭಾಗದ ನಮ್ಮ ಉಸ್ತುವಾರಿ ಸಚಿವರು ಪರಮೇಶ್ವರ್ ಸಾಹೇಬರು, ಅವರೆಲ್ಲ ಭೇಟಿ ಮಾಡಿ ಯುವಕರು ಬರೀ ಟೂರ್ನಿಮೆಂಟ್ ಅದು ಇದು ಮಾಡೋದಲ್ಲ, ಏನು ಅನುದಾನಗಳಿದೆ ಈ ಕ್ರೀಡೆಗೋಸ್ಕರ ಏನು ಅನುದಾನ ಇದೆ ಅದನ್ನೆಲ್ಲ ಉಪಯೋಗಿಸಬೇಕು. ಉಪಯೋಗಿಸೋಣ ಮಾತ್ರ ಸಾರ್ಥಕತೆ ಆಗೋದು. ಕ್ರೀಡೆ ಇಲಾಖೆಯಿಂದ ಉಪಯೋಗ ಆಗ್ತಾ ಇಲ್ವಾ ಅಂತ? ಅಲ್ಲ, ಆಗುತ್ತೆ. ನಾವು ಹೋಗಿ ಅಪ್ರೋಚ್ ಮಾಡಬೇಕು. ನಾವು ಅಪ್ರೋಚ್ ಮಾಡಲಿಲ್ಲ ಅಂದರೆ ಅದು ಉಪಯೋಗ ಆಗಲ್ಲ, ಕೊಡಲ್ಲ, ಅವ್ರು ಯಾರು ಕೊಡಲ್ಲ. ಭೂಮಿ ಕ್ರೀಡಾ ಸಂಸ್ಥೆ ವತಿಯಿಂದ ಹೊನಲು ಬೆಳಕಿನ ಏನು ಕಬಡ್ಡಿ ಪಂದ್ಯಾವಳಿ ನಡೀತಾ ಇದೆ, ಇದು ನಿಜವಾಗ್ಲೂ ಕೂಡ ಈಗಿನ ಅವಶ್ಯಕತೆ ನಾನಾದ್ರೂ ಕೂಡ ಭಾವಿಸ್ತೇನೆ. ಕಾರಣ ಏನಂದರೆ, ಯುವಕರೆಲ್ಲರೂ ಕೂಡ ನಶೆಗೆ ಒಳಗಾಗಿ, ಬೇರೆ ಬೇರೆ ಚಟುವಟಿಕೆಗಳಿಗೆ ಒಳಗಾಗಿ ತಮ್ಮ ದೇಹದಾಢ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಒಂದು ಸದೃಢ ಭಾರತವನ್ನು ಕಟ್ಟಲು ಎಲ್ಲ ನಾಗರಿಕರು ಕೂಡ ಆರೋಗ್ಯವಂತರಾಗಿರಬೇಕು. ಆ ನಿಟ್ಟಿನಲ್ಲಿ ಎಲ್ಲ ನಾಗರಿಕರು ಕೂಡ ಏನು ನಮ್ಮ ಹಿರಿಯ ಆಟಗಾರರಂತ ರವಿ ಅವ್ರು ಹೇಳ್ತಿದ್ರು, ರವಿ ಅಣ್ಣ ಅವರು, ಈ ಹಿಂದೆ 30 ಟೀಮ್ಗಳಿದ್ವು ಅಂತ, ತಂಡಗಳಿದ್ವಲ್ಲ ಅಂತ, ಈಗೆಲ್ಲ ತುಂಬ ವಿರಳವಾಗಿದೆ. ಆದ್ದರಿಂದ ಕ್ರೀಡೆಗೆಲ್ಲ ನಾವೆಲ್ಲರೂ ಕೂಡ ಉತ್ತೇಜನ ನೀಡಬೇಕು, ಪ್ರೋತ್ಸಾಹಿಸಬೇಕು. ಕ್ರೀಡಾ ಚಟುವಟಿಕೆಯಲ್ಲಿ ಯುವಕರು ಭಾಗವಹಿಸಿದ್ರೆ ಒಂದು ಸದೃಢ ದೇಶ ಕಟ್ಬೋದು ಅಂತ ನಾನು ಕೂಡ ಹೇಳ್ತೀನಿ. ನಾನು ಮೊಹಮ್ಮದ್ ಇಸ್ಮಾಯಿಲ್ ಅಂತ ಭೂಮಿ ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ಒಂದು 15 ವರ್ಷದಿಂದ ಸಲ್ಲಿಸ್ತಾ ಇದ್ದೀವಿ. ಅದರಲ್ಲಿ ನಾವು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಎಲ್ಲ ಕಬಡ್ಡಿ ಆಟಗಾರರು, ನಮ್ಮ ಸ್ನೇಹಿತರಾದ ನಟರಾಜು, ನಾವು ಎಲ್ಲ ಸೇರಿ ಒಂದು ಭೂಮಿ ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿದ್ವಿ. ಅದರಾಗೆ ಕೆಲವು ಹುಡುಗರು ಆಟ ಆಡಿ ಪ್ರೋ ಕಬಡ್ಡಿನೂ ಆಡಿದ್ದಾರೆ, ಮತ್ತು ಈಗ ಸ್ಟೇಟು ಆಡಿದ್ದಾರೆ, ನ್ಯಾಷನಲ್ ಆಡಿದ್ದಾರೆ. ಅಂಥದ್ರಲ್ಲಿ ಈಗ ಮೊದಲ ಮಟ್ಟಕ್ಕೆ ನಾವು ಈಗ ಇಂಟರ್ ಡಿಸ್ಟ್ರಿಕ್ಟ್ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದೀವಿ. ದೇವರು ನಮಗೆ ಆಶೀರ್ವಾದ ಕೊಟ್ಟು ಇದು ಇದು ಮೊದಲನೇ ವರ್ಷದ ಫಸ್ಟ್ ನಡೆಸ್ತಾ ಇದ್ದೀವಿ. ನಾವು 15 ವರ್ಷದಿಂದ ಮಾಡೋಣ ಅಂತ ಇದ್ವಿ. ಈಗ ಕಾಲ ಈಗ ಬಂತು, ಅದಕ್ಕೆ ನಾವು 15 ವರ್ಷದಿಂದ ಮೊದಲನೇ ಸಲ ಇದು ಇಂಟರ್ ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ನಾವು ಆಲ್ ಇಂಡಿಯಾ ಮಾಡೋಣ ಅಂತಲೂ ಒಂದು ಹಾಕ್ಕೊಂಡಿದ್ದೀವಿ. ಅದನ್ನು ನಾವು ನಡೆಸೋಣ ಅಂತ ಒಂದು ಏರ್ಪಾಟಾಗಿದ್ದೀನಿ. ಪಂದ್ಯಾವಳಿಗೆ ಚಾಲನೆ ನೀಡುವ ಸಂದರ್ಭದಲ್ಲಿ ಅಂಕಣಕ್ಕೆ ಪೂಜೆ ಸಲ್ಲಿಸಿ
ಭೂಮಿ ಕ್ರೀಡಾ ಸಂಸ್ಥೆಯ ಪದಾಧಿಕಾರಿಗಳು ಕಬಡ್ಡಿ ಪಂದ್ಯಾವಳಿಯನ್ನ ಅಧಿಕೃತವಾಗಿ ಉದ್ಘಾಟಿಸಿದರು. ಇನ್ನು ಈ ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ತುಮಕೂರು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಪೂರ್ಣ ಬೆಂಬಲ ನೀಡಿದ್ದು ತಾಂತ್ರಿಕ ಸಹಕಾರ ಹಾಗೂ ಮಾರ್ಗದರ್ಶನ ಒದಗಿಸಿತ್ತು. ಭೂಮಿ ಕ್ರೀಡಾ ಸಂಸ್ಥೆಯ ಈ ಪ್ರಯತ್ನವನ್ನು ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾ ವಲಯದ ಗಣ್ಯರು ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಬೇಕು ಅನ್ನೋ ಆಶಯ ವ್ಯಕ್ತಪಡಿಸಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕಿಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.